ಏನು ಸುಮಾರು 2017ರಿಂದ ನಮ್ಮ PST ಟೀಚರ್ಸ್ ಅನ್ನ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘಕ್ಕೆ, ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘಕ್ಕೆ GPT ಟೀಚರ್ ಅನ್ನಾಗಿ ಪರಿವರ್ತನೆ ಮಾಡಬೇಕಂತ ರಾಜ್ಯ ಸರ್ಕಾರಕ್ಕೆ ಮನವಿಗಳನ್ನು ನೀಡಿದ್ದೀವಿ. ಯಾಕಂತ ಹೇಳಿದ್ರೆ ನಾವೆಲ್ಲ ಕೆಲಸಕ್ಕೆ ಆಯ್ಕೆ ಆಗಿರುವಂಥದ್ದು 1ರಿಂದ 8ನೇ ತರಗತಿವರೆಗೂ, 1ರಿಂದ 7ನೇ ತರಗತಿವರೆಗೂ ನಾವು ಪಾಠ ಮಾಡೋದಕ್ಕೆ ಆಯ್ಕೆ ಆಗಿರ್ತೀವಿ. ಆದರೆ ನಾವು ಆಯ್ಕೆಯಾಗಿ ಮೊದಲು 2017ರಿಂದ ಹಿಂದೆ ನಾವು ಅಪಾಯಿಂಟ್ ಆಗಿರೋಂಥ ಪ್ರಾಥಮಿಕ ಶಾಲಾ ಶಿಕ್ಷಕರು ನಾವು ಕೇವಲ 1ರಿಂದ 5ನೇ ತರಗತಿ ಮಾತ್ರ ನಾವು ಬೋಧನೆ ಮಾಡಬೇಕು ಅಂತ ಈಗ 2017ರಿಂದ C&R ರೂಲ್ ಅನ್ನ ಜಾರಿಗೆ ತಂದಿದ್ದಾರೆ, ಹಿಂಬಡ್ತಿಯನ್ನು ಕೊಟ್ಟಿದ್ದಾರೆ. ಆದರೆ ನಮಗೆ ನಾವು ಆಯ್ಕೆ ಆದಂಥ ಸಂದರ್ಭದಲ್ಲಿ 1ರಿಂದ 7ನೇ ತರಗತಿ ತನಕ ನಾವು ಬೋಧನೆಯನ್ನು ಮಾಡಬೇಕಂತ ಹೇಳ್ಬಿಟ್ಟು ಆಯ್ಕೆ ಮಾಡಿರೋದು. ಈಗಾಗಲೇ ಸುಮಾರು ವರ್ಷಗಳ ಹಿಂದೆ ಆಯ್ಕೆ ಪ್ರಾಥಮಿಕ ಶಾಲಾ ಶಿಕ್ಷಕರಾಗಿ 1ರಿಂದ 7ನೇ ತರಗತಿ ತನಕ ಬೋಧನೆ ಮಾಡಿಕೊಂಡು ಉತ್ತಮವಾದಂಥ ಶಿಕ್ಷಣವನ್ನು ನೀಡ್ಕೊಂಡು ಬಂದಿದ್ದೀವಿ. ಆದರೆ ಮಾನ್ಯ ಸರ್ಕಾರದವರು ಏನು ಮಾಡಿದರೆ 2017ರಿಂದ ಇವರನ್ನ 1ರಿಂದ 5ನೇ ತರಗತಿ ಮಾತ್ರ ಇವರು ಬೋಧನೆ ಮಾಡುವಂಥ ಶಿಕ್ಷಕರಾಗಿದ್ದಾರೆ ಅಂತ ಹೇಳ್ಬಿಟ್ಟು ನಮ್ಮನ್ನು ಹಿಂಬಡ್ತಿಯನ್ನು ನೀಡಿದ್ದಾರೆ. ಇದು ಸರ್ಕಾರದ ಧೋರಣೆಯನ್ನು ಖಂಡಿಸಿ ನಾವು ರಾಜ್ಯ ಸರ್ಕಾರದ ನಮ್ಮ ಪ್ರಾಥಮಿಕ ಶಾಲಾ ಶಿಕ್ಷಕರ ರಾಜ್ಯ ಸಂಘ ಮತ್ತು ಜಿಲ್ಲಾ ಸಂಘ ಮತ್ತು ತಾಲೂಕು ಸಂಘದ ಇಡೀ ಕರ್ನಾಟಕ ರಾಜ್ಯಾದ್ಯಂತ ನಾಳೆ 12ನೇ ತಾರೀಕು ಈ ಒಂದು ನಮ್ಮ ಏನು ಹಿಂಬಡ್ತಿಯನ್ನು ನೀಡಿದ್ದಾರೆ ಇದರ ವಿರುದ್ಧವಾಗಿ ನಾವು ಒಂದು ಪ್ರತಿಭಟನೆಯನ್ನು ಮಾಡಬೇಕಂತ ಹೇಳ್ಬಿಟ್ಟು ತೀರ್ಮಾನ ಕೈಗೊಂಡಿವಿ. ಅದಕ್ಕಿಂತ ಮೊದಲು ತಾಲೂಕು ಮತ್ತು ಜಿಲ್ಲಾ ಮತ್ತು ರಾಜ್ಯ ಮಟ್ಟದಲ್ಲಿ ತಾಲೂಕಿನಲ್ಲಿ ಮಾನ್ಯ ದಂಡಾಧಿಕಾರಿಗಳಿಗೆ ಮತ್ತು ಮಾನ್ಯ ಶಾಸಕರಿಗೆ ನಾವು ಈ ಒಂದು ಸಂಘದ ಮುಖಾಂತರ BO ಮತ್ತೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ನಮ್ಮ ಸಂಘದ ವತಿಯಿಂದ ಎಲ್ಲ ನಮ್ಮ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ವತಿಯಿಂದ ಒಂದು ಮೆಮೊರಂಡಮ್ ಅನ್ನು ನೀಡಿ, ತದನಂತರ ಯಾವುದೇ ರೀತಿಯಂತ ಸರ್ಕಾರ ನಮಗೆ ಹಿಂಬಡ್ತಿ ಕೊಡ್ತಿರೋದನ್ನ ಜಿಲ್ಲೆಯನ್ನ ಕೊಡ್ತೀವಿ. ಹಿಂಬಡ್ತಿಯನ್ನು ಮುಂಬಡ್ತಿ ಕೊಡ್ತಿದ್ದಂಥ ಸಂದರ್ಭದಲ್ಲಿ ರಾಜ್ಯಾದ್ಯಂತ ಉಗ್ರವಾದ ಹೋರಾಟವನ್ನು ಮಾಡ್ತೀವಿ ಅಂತ ಹೇಳ್ತಾ ಈಗ ಮಾನ್ಯ ತಾಲೂಕು ನಮ್ಮ ದಂಡಾಧಿಕಾರಿಗಳಿಗೆ, ನಮ್ಮ ಜಿಲ್ಲಾ ಅಧ್ಯಕ್ಷರು ಮತ್ತು ನಮ್ಮ ತಾಲೂಕು ಅಧ್ಯಕ್ಷರು, ಎಲ್ಲ ಒಂದು ಪದಾಧಿಕಾರಿಗಳು ಮತ್ತೆ ಎಲ್ಲ ಸಂಘಗಳ ಜಿಲ್ಲಾ ಮತ್ತು ರಾಜ್ಯ ತಾಲೂಕು ಸಂಘದ ಎಲ್ಲ ಪ್ರತಿನಿಧಿಗಳು ಸೇರಿ ಮಾನ್ಯ ದಂಡಾಧಿಕಾರಿಗಳಿಗೆ ಮನವಿಯನ್ನು ನೀಡುತ್ತಾ ಈ ಒಂದು ನಮ್ಮ ಬೇಡಿಕೆ ಏನಿದೆ ಹಿಂಬಡಿಕೆಯನ್ನು ನೀಡಿರೋದು ನಾವು ಅಪಾಯಿಂಟ್ ಆದಂಥ ಸಂದರ್ಭದಲ್ಲಿ ಆಯ್ಕೆಗೊಂಡಂಥ ಸಂದರ್ಭದಲ್ಲಿ 1ರಿಂದ 7ನೇ ತರಗತಿಗೆ ನಾವು ಬೋಧನೆ ಮಾಡೋದಕ್ಕೆ ಆಯ್ಕೆಗೊಂಡಿದ್ದೀವಿ. ಅದಕ್ಕೋಸ್ಕರ ಅದೇ ರೀತಿ ನಮ್ಮ ಮುಂಬಡಿಕೆಯನ್ನು ಕೊಡಬೇಕು. ಮತ್ತು ಪದವಿಯನ್ನು ಪಡ್ಕೊಂಡಿರುವಂಥವ್ರು B.Ed ಮಾಡ್ಕೊಂಡಿರೋಂಥ ಪ್ರಾಥಮಿಕ ಶಾಲಾ ಶಿಕ್ಷಕರನ್ನು ಹೈಸ್ಕೂಲ್ಗೆ ಒಂದು ಪ್ರಮೋಷನ್ ನೀಡಬೇಕಂತ ಈ ಮನವಿಯಲ್ಲಿ ಮತ್ತು ಮುಖ್ಯ ಶಿಕ್ಷಕರ ಬಡ್ತಿಯನ್ನು ನೀಡಬೇಕಾಗಿ ಅಂತ ಮತ್ತೆ ಅದೇ ರೀತಿಯಾಗಿ ಅವರಿಗೆ ಏನು ಇನ್ಕ್ರಿಮೆಂಟ್ಸ್ ಬರಬೇಕು ಆ ಇನ್ಕ್ರಿಮೆಂಟ್ಸನ್ನು ಕೊಡಬೇಕಂತ ಹೇಳ್ಬಿಟ್ಟಿದೆ. ಈ ಒಂದು ಮೆಮೊರಂಡಮ್ ಮುಖಾಂತರ ತಾನು ಮಾನ್ಯ ದಂಡಾಧಿಕಾರಿಗಳಿಗೆ ಲಿಖಿತವಾಗಿ ಎಲ್ಲ ನಮ್ಮ ಅಧ್ಯಕ್ಷರು, ಜಿಲ್ಲಾಧ್ಯಕ್ಷರು, ತಾಲೂಕು ಅಧ್ಯಕ್ಷರು, ಎಲ್ಲ ವೃಂದ ಸಂಘಗಳ ಪದಾಧಿಕಾರಿಗಳ ಸೇರಿ ಮನವಿಯನ್ನು ನೀಡ್ತಾ ಇದ್ದೀವಿ. ಎಲ್ಲ ಶಿಕ್ಷಕರ ಪರವಾಗಿ ಅದನ್ನು ಸ್ವೀಕರಿಸಿ ದಯವಿಟ್ಟು ಮಾನ್ಯ ಗಣ ಸರ್ಕಾರವಾಗಿ ನಿಮ್ಮ ಒತ್ತಾಯಗಳನ್ನು ಸರ್ಕಾರಕ್ಕೆ ಪ್ರಾಮಾಣಿಕ ತಿಳಿಸಿಕೊಡೋ ಪ್ರಯತ್ನ ಶೀಘ್ರವಾಗಿ ನಡೆಸಿಕೊಂಡು ಹಿಂದೆ ಇದ್ದಂಥ ಒಂದು C&R ನಿಯಮಾವಳಿ ಪ್ರಕಾರ ನಾವೆಲ್ಲರೂ ಕೂಡ 1ರಿಂದ 7ನೇ ತರಗತಿವರೆಗೆ ಆಯ್ಕೆ ಆಗಿದ್ವಿ. ಅದೇ ವೃಂದದಲ್ಲಿ ನಮ್ಮನ್ನು ಮುಂದುವರಿಸಬೇಕಾಗಿತ್ತು. ರಾಜಶೇಖರ್ ಸರ್ ಅವರು ಕೂಡ ಆತ್ಮೀಯವಾದಂಥ ಪೂರ್ವ ಅನ್ವಯಗೊಳಿಸಿ ನಮ್ಮನ್ನೆಲ್ಲ ಕೂಡ 1ರಿಂದ 5ನೇ ತರಗತಿ ಅಂತ ಪದನಾಮಕರಣಗೊಳಿಸಿ ನಮ್ಮನ್ನೆಲ್ಲ ಕೂಡ ಒಂದು ರೀತಿಯ ಹಿಂಬಡ್ತಿಯನ್ನು ಗೊಳಿಸಲಾಗಿದೆ. ಇದರಿಂದ ಇವತ್ತು ನಮ್ಮ ಏನು 1ರಿಂದ 7ನೇ ತರಗತಿಯಲ್ಲಿ ನೇಮಕ ಆಗಿರ್ತಕ್ಕಂಥ ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆಲ್ಲರಿಗೂ ಕೂಡ ಇವತ್ತು ಅನೇಕ ರೀತಿಯಾದ ಸಮಸ್ಯೆಗಳು ಉಂಟಾಗಿದೆ. 1ನೇದು ಹೆಚ್ಚುವರಿ ಸಮಸ್ಯೆ, 2ನೇದು ಮುಖ್ಯ ಶಿಕ್ಷಕರ ಬಡ್ತಿ ಸಮಸ್ಯೆ, ಜೊತೆಗೆ ಪ್ರಾಥಮಿಕದಿಂದ ಪ್ರೌಢಶಾಲೆಗಳಿಗೆ ನೇರವಾಗಿ ಹಿಂದೆ ಬಡ್ತಿಯನ್ನು ನೀಡ್ತಾ ಇದ್ರು. ಆದರೆ ಇವತ್ತು ಅದು ನೀವೆಲ್ಲರೂ ಕೂಡ ಅರ್ಹರಲ್ಲ ಅಂತಕ್ಕಂಥ ಒಂದು ಉದ್ದೇಶದಿಂದ ಅದನ್ನು ಕೂಡ ಇವತ್ತು ರದ್ದು ಮಾಡಿರ್ತಾರೆ. ಜೊತೆಗೆ ಖಾಲಿ ಹುದ್ದೆಗಳ ಸಮಸ್ಯೆ ಆಗ್ತಾ ಇದೆ. ಹಿರಿಯ ಪ್ರಾಥಮಿಕ ಶಾಲೆಗಳಲ್ಲಿ ಏನು ನಮ್ಮ PhD ಶಿಕ್ಷಕರು ಕೆಲಸ ನಿರ್ವಹಿಸ್ತಾ ಇದ್ರು, ಇವರು ವರ್ಗಾವಣೆಗೊಂಡ ನಂತರ ತಾನಾಗಿ ಅದು GPT ಶಿಕ್ಷಕರ ಹುದ್ದೆಯಾಗಿ ಪರಿವರ್ತನೆ ಆಗ್ತಾ ಇದೆ. ಇದರಿಂದ ಇವತ್ತು ನಮಗೆ 3 ರೀತಿಯಾದಂಥ ಸಮಸ್ಯೆಗಳು, ಜ್ವಲಂತವಾದಂಥ ಸಮಸ್ಯೆಗಳು ಉಂಟಾಗಿದೆ. ಆದ್ದರಿಂದ
ಈ ಒಂದು ಏನು C&R ನಿಯಮಾವಳಿಯನ್ನು ತಿದ್ದುಪಡಿಗೊಳಿಸಿ ಈ ಹಿಂದೆ ಇದ್ದಂಥ ರೀತಿಯಲ್ಲಿ ನಮ್ಮನ್ನು ಏನು 1ರಿಂದ 7ನೇ ತರಗತಿವರೆಗಿನ ವೃಂದದಲ್ಲೇ ಇಡಬೇಕು. ಜೊತೆಗೆ ಪ್ರಾಥಮಿಕ 1ರಿಂದ 7ನೇ ತರಗತಿವರೆಗೂ ನೇಮಕ ಆಗಿರ್ತಕ್ಕಂಥ ಶಿಕ್ಷಕರನ್ನು ಏನು HPS ಶಾಲೆಗಳಲ್ಲಿ ಮುಖ್ಯ ಶಿಕ್ಷಕರಾಗಿ, ಪ್ರಾಥಮಿಕ ಶಾಲೆಗಳಲ್ಲಿ ಇರ್ತಕ್ಕಂಥ ಏನು ಪದವೀಧರೊಂದಿಗೆ B.Ed ಆಗಿರ್ತಕ್ಕಂಥವನ್ನ ಹೈಸ್ಕೂಲ್ ಶಾಲೆಗಳಿಗೆ ಬಡ್ತಿ ಮಾಡ್ತಕ್ಕಂಥದ್ದನ್ನು ನಮ್ಮ ಒಂದು ಬೇಡಿಕೆ ಆಗಿದೆ. ಅದನ್ನು ವಿಲೀನಗೊಳಿಸಿ ಏನು ಹಿಂದೆ ಇತ್ತೋ ಅದನ್ನು ಮುಂದುವರಿಸಬೇಕು. ಇದನ್ನು ದಯವಿಟ್ಟು ಪೂರ್ವಾನ್ವಯಗೊಳಿಸದೆ ನಮಗೆ ನ್ಯಾಯಯುತವಾದಂಥ ಒಂದು ಬೇಡಿಕೆ ಇದೆ. ಅದ್ರ ಜೊತೆಗೆ ಎಲ್ಲ ಇಲಾಖೆಗಳಲ್ಲೂ ಕೂಡ ಇವತ್ತು ಬಡ್ತಿ ಅಂತಕ್ಕಂಥದ್ದಿದೆ. ಆದರೆ ನಮ್ಮ ಪ್ರಾಥಮಿಕ ಶಿಕ್ಷಣದಲ್ಲಿ ಈ ಬಡ್ತಿ ಅನ್ನೋದು ಅಥವಾ ಇದು ನಮಗೆ ಇವತ್ತು ತೊಂದರೆಯಾಗಿ ಅನುಭವಿಸ್ತಾ ಇದೆ. ಅದಲ್ಲದೆ ಇವತ್ತು ಒಂದು ಯಾವುದೇ ಒಂದು ಇಲಾಖೆಗಳಲ್ಲಿ ನೋಡಿ ಒಬ್ಬ SDA FDA ಹುದ್ದೆಗೆ ಸೇರಿರ್ತಕ್ಕಂಥ ಒಬ್ಬ ನೌಕರರು ಇವತ್ತು ಏನು ಮ್ಯಾನೇಜರ್ ಮತ್ತು GA ಪೋಸ್ಟ್ವರೆಗೂ ಹೋಗ್ತಾರೆ. ಪೊಲೀಸ್ ಇಲಾಖೆಯಲ್ಲಿ ಪೊಲೀಸ್ ಆಗಿರ್ತಕ್ಕಂಥ ಒಬ್ಬ ನೌಕರರು ಇವತ್ತು SI ಹುದ್ದೆವರೆಗೂ ಬಡ್ತಿ ಹೊಂತಾರೆ. KAS ಅಲ್ಲಿ ಆಯ್ಕೆ ಆದಂಥ ಒಬ್ಬ ಅಧಿಕಾರಿ ವರ್ಗ IAS ಆಗಿ ಬಡ್ತಿ ಹೊಂತಾರೆ. ಆದರೆ ಇವತ್ತು ನಮಗೆ ಈ ಎಲ್ಲದರಲ್ಲೂ ನಮಗೆ ಮಲತಾಯಿ ಧೋರಣೆ ಆಗಿದೆ. ದಯವಿಟ್ಟು ಈ ಸಮಸ್ಯೆಯನ್ನು ಪರಿಹರಿಸಬೇಕಂತೇಳಿ ಇವತ್ತು ನಮ್ಮ ರಾಜ್ಯ, ಜಿಲ್ಲೆ ಮತ್ತು ತಾಲೂಕಿನ ಎಲ್ಲ ವೃಂದ ಸಂಘಗಳು ಮತ್ತು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಇವತ್ತು ಈ ಬೇಡಿಕೆಯನ್ನು ಇಟ್ಟು ತಾಲೂಕಿನಲ್ಲಿ ಇವತ್ತು ಮತ್ತು ಜಿಲ್ಲೆಯಲ್ಲಿ 7ನೇ ತಾರೀಕು ಮತ್ತು ರಾಜ್ಯದಲ್ಲಿ ಹೋರಾಟವನ್ನು ಮಾಡುವ ಒಂದು ಕೂಗನ್ನು ಕೂಡ ಕರೆಯನ್ನು ಕೂಡ ಕೊಟ್ಟಿದೆ. ಆ ನಿಟ್ಟಿನಲ್ಲಿ ನಮ್ಮ ಒಂದು ನ್ಯಾಯಯುತವಾದಂಥ ಬೇಡಿಕೆಯನ್ನು ಈಡೇರಿಸಬೇಕು. ನಮ್ಮ ಪ್ರಾಥಮಿಕ ಶಾಲಾ ಶಿಕ್ಷಕರಾಗಿ ಆಗ್ತಕ್ಕಂಥ ಅನ್ಯಾಯವನ್ನು ತಡೆಗಟ್ಟಬೇಕು ಅಂತ ಹೇಳ್ಬಿಟ್ಟು ಇವತ್ತು ನಾವು ಮಾನ್ಯ ನಮ್ಮ ಏನು ಕ್ಷೇತ್ರ ಶಿಕ್ಷಣಾಧಿಕಾರಿ ಮುಖಾಂತರವಾಗಿ ನಮ್ಮ ಇಲಾಖೆ ಅಧಿಕಾರಿಗಳಿಗೆ ಈ ಒಂದು ಪತ್ರದಲ್ಲಿರ್ತಕ್ಕಂಥ ಮಾಹಿತಿಯನ್ನು ಯಥಾವತ್ತಾಗಿ ರವಾನೆ ಮಾಡಬೇಕಂತೇಳಿ ಇವತ್ತು ಎಲ್ಲ ಬಂಗಾರಪೇಟೆ ತಾಲೂಕಿನ ವೃಂದ ಸಂಘಗಳ ಅಧ್ಯಕ್ಷರು, ಕಾರ್ಯದರ್ಶಿಗಳು ಮತ್ತು ಪದಾಧಿಕಾರಿಗಳು, ಹಾಗೆ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರು, ಆಮೇಲೆ ಜಿಲ್ಲಾ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಅಪ್ಪೇಗೌಡರ ಒಂದು ನೇತೃತ್ವದಲ್ಲಿ, ಹಾಗೆ ತಾವೆಲ್ಲರೂ ಕೂಡ ಶಿಕ್ಷಕರು ಬಂದಿದ್ರ, ಎಲ್ಲ ವೃಂದ ಸಂಘಗಳ ಅಧ್ಯಕ್ಷರು ಕೂಡ ಬಂದಿದ್ರ. ಹಾಗಾಗಿ ನಾವು ಮೇಡಮ್ನವ್ರಿಗೆ ಈ ಒಂದು ಮನವಿಯನ್ನು ಅಥವಾ ನಮ್ಮ ಪದಾಧಿಕಾರಿಗಳು ಇವತ್ತು ಒಂದು ಮನವಿಯನ್ನು ಕೊಟ್ಟಿದ್ದಾರೆ. ಅವರ ಮನವಿಯನ್ನು ನಾಳೆ ನಮ್ಮ DDPI ಉಪನಿರ್ದೇಶಕರ ಕಚೇರಿಗೆ ಇದನ್ನು ಫಾರ್ವರ್ಡ್ ಮಾಡಿ ಇಲ್ಲಿ ಇರುವಂಥ ಸಮಸ್ಯೆಗಳ ಬಗ್ಗೆ ಅವರಿಗೆ ಮನವರಿಕೆಯನ್ನು ಮಾಡಿಕೊಡ್ತೀವಿ. ಮೇಡಮ್ ದಯವಿಟ್ಟು ನಮ್ಮನ್ನು PSC ಬಡ್ತಿ ಕೊಟ್ಟವ್ರೆ. ಯಾವುದೇ ಕಾರಣಕ್ಕೂ ನಮ್ಮ ಪ್ರೈಮರಿ ಟೀಚರ್ಸ್ನ ಹೈಸ್ಕೂಲ್ಗಳಿಗೆ JPTಗೆ ಹೋಗಿ ಪಾಠ ಮಾಡಿ ಅಂತ ಹೇಳ್ಬೇಡಿ. ಕಾರಣ ಇಷ್ಟು ಹೇಳ್ತೀನಿ, ಯಾರೋ ಒಬ್ಬ ಟೀಚರ್ಗೆ ಪ್ರೈಮರಿಗೆ ಹೋಗಿ ನಾವು ಪ್ರೈಮರಿಗೆ ಹೋಗಲ್ಲ ಅಂತಾರ ಅವರು. ನಾವ್ಯಾಕೆ ಹೈಸ್ಕೂಲ್ ಹೋಗಬೇಕು? ಹೌದು ಮೇಡಮ್, ಖಂಡಿತವಾಗ್ಲೂ ನಮ್ಮ ದುರಾದೃಷ್ಟ ಅಂದ್ರೆ ಯಾವುದೇ ಇಲಾಖೆಯಲ್ಲಿ ತಗೊಳ್ಳಿ ಮುಂಬಡ್ತಿಗಳು ಬರುತ್ತೆ. ನಮ್ಮ ಇಲಾಖೆ 1ರಿಂದ ಹಿಂಬಡ್ತಿ ಕೊಟ್ಟಿರೋದು. ನಾವು 1ರಿಂದ 7ನೇ ತರಗತಿವರೆಗೂ ಬೋಧನೆ ಮಾಡೋಕ್ಕೆ ಅಂತೇಳಿ ಅಪಾಯಿಂಟ್ ಆಗಿದೆ. ಇದು 2017ರಲ್ಲಿ C&R ರೂಲು ತಿದ್ದುಪಡಿ ಆಯಿತು. ತಿದ್ದುಪಡಿ ಆದಾಗಿಂದ ಮನವಿಗಳು ಕೊಡ್ತಾನೆ ಇದೀವಿ. ಇದು ತಪ್ಪಾಗಿದೆ, ನಮಗೆ ತಿದ್ದುಪಡಿ ಮಾಡಿ ಸರಿ ಮಾಡಿ ಕೊಡಿ ಅಂತ ಮನವಿ ಕೊಡ್ತಾ ಇದ್ರೆ ಇವತ್ತು ಸಂಪುಟಕ್ಕೆ ಬರುತ್ತೆ, ಚರ್ಚೆ ಆಗುತ್ತೆ, ನಾಳೆ ಬರುತ್ತೆ. ಇದೇ ಫೈಲ್ ಅನುಮೋದನೆ ಆಯಿತು. ಪಾಪ ಓಡಾಡ್ತಾನೆ ಇದ್ದಾರೆ ಸಂಘದವ್ರು ಏನೂ ಮಾಡಿಲ್ಲ ಅಂತ ಯಾರೋ ಅಪವಾದಗಳು ಹೇಳ್ಬೋದು. ಖಂಡಿತವಾಗ್ಲೂ ಎಲ್ಲ ರೀತಿಯ ಹೋರಾಟ, ಎಲ್ಲ ರೀತಿಯ ಇದನ್ನು ಫಾಲೋ ಮಾಡ್ತಾನೆ ಇದ್ದಾರೆ. ಆದರೆ ಸರ್ಕಾರ ಯಾವ ಸರ್ಕಾರ ಬಂದ್ರೂ ಕಡೆಗಣಿಸ್ತಾ ಬಂದಿದೆ. ಖಂಡಿತವಾಗ್ಲೂ ಕಡೆ ಅವಕಾಶ ಕೊಟ್ಟು ನಾವು 12ನೇ ತಾರೀಕು ಫ್ರೀಡಮ್ ಪಾರ್ಕಲ್ಲಿ ಬೃಹತ್ ರಾಜ್ಯ ಮಟ್ಟದ ಹೋರಾಟ ಹಮ್ಮಿಕೊಂಡಿದ್ದೀವಿ. ಅಲ್ಲಿ ಯಶಸ್ಸಾಗಿಲ್ಲ ಅಂದರೆ ಅನಿರ್ದಿಷ್ಟ ಅವಧಿ ಮುಷ್ಕರವನ್ನು ಶಾಲೆಗಳು ಮುಚ್ಚಿ ನಾವು ಬೀದಿಗಿಳಿಬೇಕಾಗುತ್ತೆ. ಅದು ಅವಕಾಶ ಇಲ್ದಂಗೆ ದಯವಿಟ್ಟು ನಮ್ಮ ಹಕ್ಕು, ನಮ್ಮ ಏನು ಸರ್ಕಾರಿ ಸೇವೆಗೆ ಸೇರಿದ ಶಿಕ್ಷಕರಿಗೆ ಎಲ್ರಿಗೂ ಬಡ್ತಿರ್ಬೇಕು. ಎಲ್ಲ ಇಲಾಖೆಗಳೆಲ್ಲ ಕೊಡ್ತಾರೆ, ನಮ್ಮ ಮಾತ್ರ ಹಿಂಬಡ್ತಿ ಬಂದಿದೆ. ಇದನ್ನು ರದ್ದುಗೊಳಿಸಿ ಕೂಡಲೇ ನಮಗೇನು ನ್ಯಾಯಯುತವಾದ ಮುಖ್ಯ ಶಿಕ್ಷಕರ ಬಡ್ತಿಗಳಿಲ್ಲ, 4 ವರ್ಷದಿಂದ ಹೈಸ್ಕೂಲ್ಗೆ ಬಡ್ತಿಗಳಿಲ್ಲ, ಏನು ಈ ಪೂರ್ವಾನ್ವಯ ಮಾಡದೆ 2017ರ ಮೇಲೆ ಇದು C&R ರೂಲ್ ಆಗಿರೋದು. ಆಮೇಲೆ ಅಪಾಯಿಂಟ್ ಆಗಿರೋದು ಮಾತ್ರ ಅನ್ವಯ ಮಾಡಬೇಕು ಅಂತೇಳಿ ಮೂಲಕ ಒತ್ತಾಯ ಮಾಡ್ತಾ ಇದ್ವಿ. ನೀವು ಅದೇ ರೀತಿ ಇನ್ನು ಮುಂದೆ ನಾವು ನಮ್ಮ ಹೋರಾಟಗಳೇನು ಈಡೇರಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ನಾವು ಯೋಚನೆ ಮಾಡಬೇಕಾಗುತ್ತೆ. ಮುಂದೆ 5ನೇ ತರಗತಿ ಮೇಲೆ ಪಾಠ ಮಾಡಬೇಕಾ ಬೇಡ ಅಂತೇಳಿ ಅದನ್ನು ತೀರ್ಮಾನ ಮಾಡ್ತೀವಿ ಮುಂದಿನ ದಿನಗಳಲ್ಲಿ. ಖಂಡಿತವಾಗ್ಲೂ ಇದಕ್ಕೆಲ್ಲ ಅವಕಾಶ ಕೊಡದೆ ನಮ್ಮ ಮನವಿಗಳನ್ನು ಸ್ವೀಕರಿಸಿ ನಮ್ಮ ಹಕ್ಕುಗಳಿಗೆ